ಹೇ ಹಾಯ್, ತುಂಬ ದಿನದ ಮೇಲೆ ಬಿ ಮೈ ಬಿಸ್ನೆಸ್ ಪಾರ್ಟ್ನರ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಕೆಲಸ ಇತ್ತು, ಮಂಗ್ಳೂರಿಗೆ ಹೋಗಿದ್ದೆ. ಅದಾದಮೇಲೆ ಅಲ್ಲಿಂದ ಚೆನ್ನೈಗೆ ಹೋದೆ. ಅದಾದಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಬಂದೆ. ಒಂಚೂರು ಇದ್ರ ಕೆಲಸದ ಮೇಲೆ ಓಡಾಡ್ತಿದ್ದೆ. ಇವಾಗ ಏನು ವಿಷಯ ಅಂದರೆ ಒಂದೇ ಒಂದು ಸಿಂಪಲ್ ಆಗಿ ಟಪ 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 ಅಂತ ಹೇಳ್ತೀನಿ ನೋಡು. ಈಗ ಅದೇ ಸ್ಕಿಲ್ಸ್ ಪೈರ್ ಅಕಾಡೆಮಿ ಇಡೋಣ ಅಂತ ಅಂತೂ ಫಿಕ್ಸ್ ಆದ್ವಿ. ಸ್ಕಿಲ್ಸ್ ಪೈರ್ ಅಕಾಡೆಮಿಯಲ್ಲಿ ಫಸ್ಟ್ ಟ್ರೈನಿಂಗು ಮೈಂಡ್ ಟ್ರೈನಿಂಗ್ ಅಂತಲೂ ನಾವು ಫಿಕ್ಸ್ ಆದ್ವಿ. ಈಗ ಇದರಲ್ಲಿ ಮುಖ್ಯವಾಗಿದ್ದು ಏನು ಅಂದರೆ ಏನು ಚಾಪ್ಟರ್ಸು ಅಂದರೆ ನಾನು ಅಂದ್ಕೊಂಡಿರೋದು ಒಂದು 5 ಚಾಪ್ಟರ್ಸ್ ಮಾಡೋಣ. ಮೈಂಡ್ ಟ್ರೈನಿಂಗ್ ಇದರಲ್ಲಿ 5 ಚಾಪ್ಟರ್. ಇದರಲ್ಲಿ ಈ ಮೈಂಡ್ ಟ್ರೈನಿಂಗ್ ಚಾಪ್ಟ್ರಲ್ಲಿ ಇದು ಯಾರಾದರೂ ತೊಗೊಂಡ್ರೆ ಫುಲ್ಲಿ ಮೈಂಡ್ನ ರೀಬೂಟ್ ಮಾಡಿ ರೀಸ್ಟಾರ್ಟ್ ಮಾಡಿ ಮತ್ತೆ ಫಸ್ಟಿಂದ ರೀಬರ್ತ್ ಆಗ್ಬೋದು. ಅರ್ಥ ಆಗ್ತಿದೆ ಅನ್ಸುತ್ತೆ. ಸೊ ಇವಾಗ ಚಾಪ್ಟರ್ಸ್ ಏನು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ ನೋಡು. ಏನೇನು ಯಾವ್ದಾವ ಥರ ಚಾಪ್ಟರ್ಸ್ ಹೇಗೆ ಇದು ಮಾಡೋದು ಅಂತ ಒಂದು ನಿಮಿಷ ನಿನಗೆ ತೋರಿಸ್ತೀನಿ ನೋಡಿ. ಈಗ ಏನಿದೆ ಅಂತ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ ನಿಮಗೆ. ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ಬಿಡೋಣ. ಸೊ ಈಗ ಸ್ಕ್ರೀನಿಗೆ ಬಂದಿದ್ದೀನಿ. ಅಂದರೆ ಇವಾಗ ಏನು ಅಂದರೆ ಮೇಯ್ನ್ ಇಂಪಾರ್ಟೆಂಟು ಮೈಂಡ್ ಟ್ರೈನಿಂಗ್ ಕೋರ್ಸಲ್ಲಿ ಫಸ್ಟ್ ಲೆಸನ್ ಬಂದುಬಿಟ್ಟು ಫೌಂಡೇಶನ್ ಆಫ್ ಮೈಂಡ್ ಟ್ರೈನಿಂಗ್. ಈ ಫೌಂಡೇಶನ್ ಆಫ್ ಮೈಂಡ್ ಟ್ರೈನಿಂಗಲ್ಲಿ ಏನಿರುತ್ತೆ ಅಂದರೆ ಏನು ಮೈಂಡ್ ಟ್ರೈನಿಂಗ್ ಏನಕ್ಕೆ ಯೂಸ್ ಆಗುತ್ತೆ, ಮೈಂಡ್ ಟ್ರೈನಿಂಗ್ ಅಂದರೆ ಏನು, ಮೈಂಡ್ ಟ್ರೈನಿಂಗಿಂದ ನಿನಗೆ ಏನೇನು ಬೆನಿಫಿಟ್ ಆಗುತ್ತೆ, ಅದು ಒಂದು ಫೌಂಡೇಶನ್ ಆಫ್ ಮೈಂಡ್ ಟ್ರೈನಿಂಗು. ನೆಕ್ಸ್ಟ್ ಬಂದುಬಿಟ್ಟು ಇದು ಓವರ್ಕಮ್ಮಿಂಗ್ ಮೆಂಟಲ್ ಬ್ಯಾರಿಯರ್ಸ್. ಇದರಲ್ಲಿ ನಿನ್ನ ಮೆಂಟಲ್ ಬ್ಯಾರಿಯರ್ಸ್ಗಳು ಅಂದರೆ ಯಾವ್ಯಾವ ಥರ ಮೆಂಟಲ್ ಬ್ಯಾರಿಯರ್ಸ್ ಇರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರೋದು. ಅದರ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಮಾಸ್ಟರ್ ಆಫ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್. ಅಂದರೆ ಮಾಸ್ಟರಿಂಗ್ ಮಾಡೋದು ಫೋಕಸ್ಸು ಮತ್ತು ಕಾನ್ಸಂಟ್ರೇಷನಲ್ಲಿ ಯಾವ ಥರ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ನಮಗೆ ಬರುತ್ತೆ ಅನ್ನೋ ಥರ ಒಂದು ಕೋರ್ಸು. ಆಮೇಲೆ ಬಿಲ್ಡಿಂಗ್ ರೆಸಿಲೆನ್ಸ್ ಆ್ಯಂಡ್ ಎಮೋಷನ್ ಕಂಟ್ರೋಲ್. ರೆಸಿಲೆನ್ಸ್ ಅಂದರೆ ಏನು, ಎಮೋಷನ್ ಕಂಟ್ರೋಲ್ ಅಂದರೆ ಏನು ನೋಡು. ಇಲ್ಲಿದೆ ನೋಡು, ಇದು 4th ಚಾಪ್ಟರ್. ಬಿಲ್ಡಿಂಗ್ ರೆಸಿಲೆನ್ಸ್ ಅಂದರೆ ಏನು, ಎಮೋಷನ್ ಕಂಟ್ರೋಲ್ ಅಂದರೆ ಏನು, ಈ ಥರದ್ದು ಒಂದು ಚಾಪ್ಟ್ರು. ಆಮೇಲೆ ಕ್ರಿಯೇಟಿಂಗ್ ಯುವರ್ ಪರ್ಸನಲ್ ಗ್ರೋತ್ ಆ್ಯಂಡ್ ಬ್ಲೂ ಪ್ರಿಂಟ್. ನಿನಗೆ ಬ್ಲೂ ಪ್ರಿಂಟ್ ಸಿಕ್ಬಿಡುತ್ತೆ ಕಂಪ್ಲೀಟ್. ಯಾವ ಥರ ಗ್ರೋತ್ ಆಗೋದು, ಯಾವ ಥರ ಇದಾಗೋದು ಅನ್ನೋದು ಬ್ಲೂ ಪ್ರಿಂಟ್ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಈ ಥರ ಅಂದ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿದೆ ನೋಡು, ವಾಟ್ ವಿ ಕವರ್ ಅಂತ, ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ಸ್ ಆಫ್ ಮೈಂಡ್ ವರ್ಕ್ಸ್ ಆ್ಯಂಡ್ ಪವರ್ ಆಫ್ ಮೆಂಟಲ್ ಡಿಸಿಪ್ಲಿನ್, ಈ ಥರದ್ದು. ಐಡೆಂಟಿಫೈ ಆ್ಯಂಡ್ ಬ್ರೇಕ್ ಫ್ರೀ ಲಿಮಿಟಿಂಗ್, ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆ ಇಲ್ಲಿ ಕಸರ್ ನೋಡು. ಐಡೆಂಟಿಫೈ ಆ್ಯಂಡ್ ಬ್ರೇಕ್ ಫ್ರೀ ಫ್ರಮ್ ಲಿಮಿಟಿಂಗ್ ಬಿಲೀಫ್ಸ್ ಆ್ಯಂಡ್ ಮೆಂಟಲ್ ಬ್ಲಾಕ್ಸ್, ಈ ಥರದ್ದು. ಆದಮೇಲೆ ವಾಟ್ ವಿ ಕವರ್ ಅಂತ ಹಾಕಿದ್ದೀನಿ. ಸ್ಕ್ರಿಪ್ಟ್ ಆಗಿದೆಯಾ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಸ್ಕ್ರಿಪ್ಟ್ ಎಲ್ಲದಕ್ಕೂ ಆಗಿದೆ. ಎಸ್ ಅಂತ ಹಾಕಬೇಕು. ಸ್ಕ್ರಿಪ್ಟ್ ಆಗಿದೆ ಅಂದರೆ ನಾನು ಎಲ್ಲದಕ್ಕೂ ಈ ಥರ ಬರೀತೀನಿ. ಎಸ್ ಅದು ಆಗಿದೆ, ಎಲ್ಲದಕ್ಕೂ ಸ್ಕ್ರಿಪ್ಟ್ ಆಗಿದೆ. ಆ್ಯಂಡ್ ಶೂಟು ಆಗಿದೆ. ಸಾರಿ, ಇದು ಬರೆದಿರಲಿಲ್ಲ. ಸೊ ಶೂಟು ಆಗಿದೆ ನಮ್ಮದು. ಎಸ್ ಶೂಟು ಆಗಿದೆ. ಎಸ್ ಸೊ ಈಗ ಎಡಿಟಿಂಗ್ ಒಂದು ಬ್ಯಾಲೆನ್ಸ್ ಇದೆ. ಎಡಿಟಿಂಗು ಆಗ್ತಾ ಇದೆ. ಎಡಿಟಿಂಗು ಕಲರಿಂಗ್ ಎಲ್ಲ ಆಗ್ತಾ ಇದೆ. ಅದಾದಮೇಲೆ ವೆಬ್ಸೈಟ್ ಮಾಡಬೇಕು. ವೆಬ್ಸೈಟ್ ಮಾಡಿ ಅದಕ್ಕೆ ಇಂಟಿಗ್ರೇಷನ್ ಮಾಡೋಣ. ಅದಕ್ಕೆ ಏನಾಗುತ್ತೆ ಎಲ್ಲ ನಿನಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ನಾನು. ಓಕೆನಾ. ಸೊ ಇವತ್ತಿನ ನಿನಗೆ ಅಪ್ಡೇಟ್ಸು ಇದು. ಸೊ ಸಾರಿ, ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಇನ್ನಕ್ಕಂದರೆ ಈ ಕೆಲಸದಲ್ಲೇ ಬಿಸ್ನೆಸ್ ಇದ್ರ ಕೆಲಸದಲ್ಲೇ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನೀನು ಹೇಳಬೇಕು, ಇದು ವ್ಲಾಗ್ ಬೇಕಾ, ಸಪ್ರೇಟ್ ಏನಾದರೂ ಬೇಕಾ, ಇದ್ರ ಬಗ್ಗೆ ಎಲ್ಲೆಲ್ಲಿ ಹೋಗ್ತೀನಿ, ಯಾವ್ಯಾವ ಥರ ಮಾಡ್ತೀನಿ ಅಂತ ನಿನಗೆ ಬೇಕು ಅಂದರೆ ನಾನು ಹಾಕ್ತೀನಿ. ಇಲ್ಲಾಂದರೆ ಸುಮ್ಮನೆ ಬೇಡ. ಒಂದೇ ಸತಿ ಈ ಥರ ಡಿಸ್ಕ್ರಿಪ್ಷನಲ್ಲಿ ಒನ್ಲೈನ್ ಡಿಸ್ಕ್ರಿಪ್ಷನಲ್ಲಿ ಹೇಳಬೇಕು ಅಂತ ಅಂದರೂ ಓಕೆ, ರೆಡಿ. ಯಾವುದಕ್ಕಾದರೂ ಓಕೆ, ನಿನ್ನ ಇಷ್ಟ. ಸೊ ಇವಾಗಿನ ಸದ್ಯದ ಪರಿಸ್ಥಿತಿ, ಇವಾಗಿನ ಅಪ್ಡೇಟ್ಸ್ ಅಂತೂ ಇದು. ಓಕೆನಾ. ಸಿಗುವ. ಬಾಯ್.